ರಾಜಪುರೋಹಿತ ಸಮಾಜದಿಂದ ಗುರುವಂದನಾ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆದಿದೆ. ಗುರುಗಳಿಗೆ ಗೌರವ. ರಾಜಪುರೋಹಿತ ಸಮಾಜ ಟ್ರಸ್ಟ್ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿದೆ. ರಾಜಪುರೋಹಿತ ಸಮಾಜ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯರು, ಗುರುಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದರು. ಗುರುಗಳ ಸೇವೆಯನ್ನು ಸ್ಮರಿಸಿ ಆಶೀರ್ವಾದ ಪಡೆಯುವ ಈ ಕಾರ್ಯಕ್ರಮದಲ್ಲಿ ಭಕ್ತಿ, ಸಂಸ್ಕೃತಿ ಮತ್ತು ಸಮಾಜದ ಒಗ್ಗಟ್ಟು ಎದ್ದು ಕಾಣಿಸಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ ಹಾಗೂ ಇನ್ನೂ ಹಲವು ಸಂಘದ ಕಾರ್ಯಕರ್ತರು ಉಪಸ್ಥಿತರಿದ್ದರು. 35 ವರ್ಷದಿಂದ ಇಲ್ಲಿ ಮೈಸೂರಿನಲ್ಲಿ ರಾಜ್ ಪುರೋಹಿತ್ ಸಮಾಜ ಟ್ರಸ್ಟ್ ಇಂದ ಆಚರಣೆ ಮಾಡ್ತಿದೀವಿ. ಪ್ರತಿ ವರ್ಷದ ಪ್ರಕಾರ ನಾವು ಈ ವರ್ಷನೂ ಬಾರಿ ಜೋರಾಗಿ ಆಚರಣೆ ಮಾಡಿದೀವಿ. ಸೊ ನಿನ್ನೆ ಭಜನೆ ಕೀರ್ತನೆ ಎಲ್ಲ ಇತ್ತು. ಎಲ್ಲಾ ಸಮಾಜದವ್ರು ಬಂದು ಇದಕ್ಕೆ ಸಹಕಾರ ಮಾಡಿದ್ದಾರೆ, ಮುಂದೇನು ಮಾಡ್ತಾರೆ. ಹಾಗಾಗಿ ನಾವು ಪ್ರತಿ ವರ್ಷ ಪ್ರತಿಯೊಬ್ಬರಿಗೂ ನಾವು ಕೂಗಿ ಆಚರಣೆ ಮಾಡ್ತೀವಿ. ಖೇತೇಶ್ವರ್ ದಾತಾ ಅನ್ಬಿಟ್ಟು ನಮ್ಮ ಗುರು ಅವರ ಹೆಸರು. ಅವ್ರ ಆಸೋತ್ರಾ ಧಾಮ್ ರಾಜಸ್ಥಾನಲ್ಲಿ ಇರೋದು. ನಾವಿಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದ ಬಂದ್ಬಿಟ್ಟು ಇಲ್ಲಿ ಆವತ್ತೊಂದ್ ದಿವಸ ಅಂದ್ರೆ ಗುರು ಪೂರ್ಣಿಮೆ ದಿವಸ ನಾವು ಪೂಜೆ ಮಾಡ್ತೀವಿ. ಸೊ ಹಾಗಾಗಿ ಇವತ್ತವರೆಗೂ ಚೆನ್ನಾಗಿ ನಡ್ಕೊ ಬಂದಿದೆ, ಮುಂದಕ್ಕೂ ಚೆನ್ನಾಗಿ ನಡ್ಕೊ ಬರ್ಲಿ ಅನ್ಬಿಟ್ಟು ಆ ಗುರುಲಿ ನಾವು ಒಂದು ವಿನಂತಿ ಮಾಡ್ತೀವಿ. ಹಾಗಾಗಿ ನಮ್ಮ ಸಮಾಜದ ಪ್ರತಿಯೊಬ್ರು ಬಂಧುಗಳು, ಮಿತ್ರರು ಹಾಗಾಗಿ ಸಹಕಾರ ಮಾಡ್ತಿದ್ದಾರೆ, ಮುಂದಕ್ಕೂ ಮಾಡ್ತಾರೆ ಅನ್ಬಿಟ್ಟು ಅದೊಂದು ವಿಶ್ವಾಸ ಇದೆ. ಸೊ ಹಾಗೆ ರಾಜಸ್ಥಾನದಲ್ಲಿ ಜಾಲೋರ್ಜಿನಾ ಅಂತ ಇದೆ, ರಾಜ್ ಪುರೋಹಿತ್ ಸಮಾಜ್ ಟ್ರಸ್ಟ್ ಅವರೆಲ್ಲ ಸೇರ್ಕೊಂಡು ಇಲ್ಲಿ ಮಾಡ್ತಿದ್ದಾರೆ ಸರ್. ಅಕ್ಕಪಕ್ಕ ಎಷ್ಟು ನಮ್ಮ ಇಲ್ಲಿ ಮೈಸೂರು ಅಕ್ಕಪಕ್ಕ ಎಷ್ಟು ಜಿಲ್ಲೆ ಇದೆ ಅವರೆಲ್ಲ ಸೇರ್ಕೊಂಡು ನಾವು ರಾಜ್ ಪುರೋಹಿತ್ ಸಮಾಜದಿಂದ ಮಾಡ್ತಿದೀವಿ ಸರ್. ಈ ಜಾಲೂರ್ ಜಿಲ್ಲೆಯಲ್ಲಿ ಎಷ್ಟು ಸಾವಿರ ಜನ ಇದಾರೆ, ಬಟ್ ಇಲ್ಲಿ ಎಷ್ಟು ಜನ ಇದ್ದೀರಾ? ಇಲ್ಲಿ ಹೆಚ್ಚು ಕಮ್ಮಿ ನಮ್ಮ ಸಂಸ್ಥೆಯಿಂದ ನಿಮ್ಗೆ ಹೆಚ್ಚು ಕಮ್ಮಿ ಒಂದು 5 ರಿಂದ 6 ಸಾವಿರ ಜನ ಇದ್ದಾರೆ. ಸೊ ಎಲ್ಲಾರು ಆಚರಣೆ ಅದೇ ತರ ನಾವು ಮಾಡ್ಕೊ ಬಂದಿದೀವಿ, ಮುಂದಕ್ಕೂ ಅದೇ ತರ ಮಾಡ್ಕೊ ಬರ್ತೀವಿ ಅಂದ್ಬಿಟ್ಟು ಆ ಭಗವಂತಲ್ಲಿ ವಿನಂತಿ. ಈ ಆಚರಣೆನ ನೀವು ಗುರು ಪೂರ್ಣಿಮೆ ದಿನ ಮಾಡ್ತಿರಲ್ಲ, ಬೇರೆ ಬೇರೆ ಎಲ್ಲಾ ಕಡೆಯಿಂದ? ಗುರು ಪೂರ್ಣಿಮೆ ಅಲ್ದೇನು ದೀಪಾವಳಿ ಆದ್ಮೇಲೆ ಸ್ನೇಹ ಮಿಲನ್ ಅನ್ಬಿಟ್ಟು ನಾವು ಇಟ್ಕೋತೀವಿ. ಆ ದಿವ್ಸನು ಅಷ್ಟೇ ಜನ ಸೇರ್ಕೊಂಡು ಭಾರಿ ಉತ್ಸಾಹದಿಂದ ನಾವು ಮಾಡಕ್ಕೆ ಪ್ರಯತ್ನ ಪಡ್ತಿದೀವಿ. ಮುಂದಕ್ಕೂ ಅದೇ ತರ ಬರ್ಲಿ ಅನ್ಬಿಟ್ಟು ನಾವು ಭಗವಂತಲ್ಲಿ ವಿನಂತಿ. ಎಷ್ಟು ದಿನ ಮಾಡ್ತೀರಾ ಸರ್? ಸರ್ ಇದು ಹೆಚ್ಚು ಕಮ್ಮಿ 2 ದಿನ ಭಾರಿ ಜೋರಾಗಿ ನಡೀತದೆ. ನಮ್ಮ ಎಷ್ಟು ಅಂಗಡಿಗಳಿದೆ ಎಲ್ಲ ನಾವು ಕ್ಲೋಸ್ ಮಾಡ್ಕೊಂಡು ಪ್ರತಿಯೊಬ್ಬರು ಮನೆಯಿಂದ ಆಗಿರ್ಲಿ, ಮಕ್ಕಳು ಮರಿ ಹೆಂಗಸರು ಎಲ್ಲಾರು ಬಂದು ಸೇರ್ಕೊಂಡು ಇಲ್ಲಿ ಭಾರಿ ಉತ್ಸವವಾಗಿ ಮಾಡ್ತಿದೀವಿ ಸರ್. ಈಗ ಈ ಆಚರಣೆ ಮಾಡ್ತಿರಲ್ಲ, ಈ ಆಚರಣೆಯ ವಿಶೇಷತೆ ಏನು? ಈಗ ನಿಮ್ಮ ಗುರುಗಳು ಏನ್ ಹೇಳ್ಕೊಟ್ಟಿರ್ತಾರೆ, ಈಗ ಭಕ್ತಿ ಭಾವ ಏನ್ ತುಂಬಿರ್ಬೇಕು, ಆ ವಿಚಾರ ಒಂದ್ ಸ್ವಲ್ಪ ವಿಚಾರಣೆ ಗುರು ಮೊದ್ಲಿಂದಾನು ಹೇಳ್ಕೊಂಡ್ ಬಂದಿದ್ರೆ, ನೀವ್ ಎಲ್ಲೇ ಇರಿ, ಹೇಗೆ ಇರಿ, ಒಗ್ಗಟ್ಟಾಗಿರಿ ಅನ್ಬಿಟ್ಟು ಅದೊಂದು ನಮ್ಗೆ ಒಂದು ಮಾದರಿಯಾಗಿ ನಾವು ಇದ್ ಮಾಡ್ಕೊಂಡು ಬಂದಿದ್ದೀವಿ, ಅದೊಂದು ಸಂದೇಶ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದೇ ನಾವು ಮುಂದಕ್ಕೂ ಪ್ರಯತ್ನ ಪಡ್ತಿದೀವಿ, ಆಗ್ಲೇ ಅದೇ ತರ ಬರ್ಲಿ ಅನ್ಬಿಟ್ಟು. ಈಗ ಸಮಾಜದಲ್ಲಿ ಎಲ್ಲ ಒಗ್ಗಟ್ಟಿಂದ ಇದ್ದು ಈ ಆಚರಣೆನ ತುಂಬಾ ಜೋರಾಗಿ ಮಾಡ್ತಾ ಇದ್ದೀರಾ? ಹೌದು ಸರ್. ಇನ್ನ 3,000 ಜನ ಸೇರ್ತಾರೆ ಸರ್, ಬರೀ ನಮ್ ಕಮಿಟಿ ಅವರೇ. ಅದಲ್ಲದೆ ಹೊರಗಡೆ ನಾವು ಪ್ರತಿಯೊಂದು ಸಮಾಜಕ್ಕೂ ಇನ್ವೈಟ್ ಮಾಡಿರ್ತಾರೆ, ಅವರು ಬಂದು ಅದೇ ತರ ನಮ್ಗೆ ಸಹಕಾರ ಮಾಡ್ತಿದ್ದಾರೆ. ಮುಂದಕ್ಕೂ ಅದೇ ತರ ಮಾಡ್ಲಿ ಅನ್ಬಿಟ್ಟೆ ಅವ್ರಿಗೆ ನಾವೊಂದು ವಿನಂತಿ. ಈ ಚಾಮುಂಡಿ ತಾಯಿ ನೆಲದಲ್ಲಿ ಕೂತಿ ನಾವು ಈ ಒಂದು ಗುರುಗಳು ಪೂರ್ಣಿಮೆ ಅಂತ ಏನು ಆಚರಿಸ್ತಾ ಇದ್ದೀವಿ, ಅದರಿಂದ ಈ ಗುರುಗಳು ಹಾಗೂ ಚಾಮುಂಡಿ ತಾಯಿ ನಮ್ಮ ಎಲ್ಲರ ಮೇಲೂ ಕರುಣೆ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಂದಕ್ಕೆ ತಿಳಿಸ್ತೇನೆ. ನಾವು ಮೊದಲನೇದಾಗಿ ಕೇವಲ 4-5 ಅಂಗಡಿಯಿಂದ ಸ್ಟಾರ್ಟ್ ಮಾಡಿ, ಅಂಗಡಿ ಇರ್ಬೋದು, ಕೆಲಸ ಕಾರ್ಯದಲ್ಲಿ ಕೆಲವರು ಕೆಲಸದಲ್ಲಿ ಇದ್ದಾರೆ, ಕೆಲವರು ಬೇರೆ ಬೇರೆ ವೃತ್ತಿಯಲ್ಲಿ ಇದ್ದಾರೆ. ಎಲ್ಲರೂ ಸೇರಿ ಬೇರೆ ದಿನ ಸೇರಕ್ಕಾಗಲ್ಲ, ಒಂದು ಗುರುಗಳ ನೆನಪಲ್ಲಿ ಒಂದಿನ ಸೇರ್ಕೊಂಡು ಒಬ್ರದ್ದು ಕಷ್ಟ ಸುಖವನ್ನು ಅರ್ಥ ಮಾಡ್ಕೊಂಡು ಅಂತ ಸೇರ್ತೀವಿ. ಬೇರೆ ಅದ್ರಲ್ಲಿ ಏನೂ ಇಲ್ಲ. ಅವರ ದಿನ ಇರುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲರಿಗೂ ಗೊತ್ತು, ಗುರು ಮಹಿಮೆ ಅಂದ್ರೆ ಮಹಾ ದೊಡ್ಡ ಮಹಿಮೆ. ಇದು ನಮ್ಮ ಸಮಾಜದ ಗುರುಗಳು. ಹಾಗೆ ಪ್ರತಿಯೊಬ್ರು ವ್ಯಕ್ತಿಗಳಾಗಿ ಗುರುಗಳು ಇರ್ತಾರೆ. ಅವ್ರವ್ರ ಮನಸ್ಸಲ್ಲಿ ಅವ್ರ ಗುರು ಪೂರ್ಣಿಮಾದಲ್ಲಿ ನಾವು 4 ಜನ ಸೇರಿ ಒಬ್ರದ್ದು ಕಷ್ಟ ಸುಖವನ್ನು ಅರ್ಥ ಮಾಡ್ಕೊಂಡು ಇಲ್ಲಿ ಇದ್ದು ಪ್ರಸಾದ ತಗೊಂಡು ಹೋಗ್ತೀವಿ. ಮುಂದಕ್ಕೆ ಏನು ಸಮಾಜಕ್ಕೆ ನಮ್ಮ ಕೈಯಲ್ಲಿ ಏನ್ ಒಳ್ಳೇದಾಗತ್ತೆ, ಅದನ್ನ ಏನ್ ಮಾಡ್ಬೇಕು ಅಂತ ಆ ಕಾರಣಕ್ಕೆ ನಾವು ಒಗ್ಗಟ್ಟಾಗಿ ಒಬ್ರನ್ನ ಕೂತ್ಕೊಂಡು ಮಾತಾಡ್ತೀವಿ. ಮುಂದಕ್ಕೆ ಯಾರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು, ಯಾವುದೇ ರೀತಿಯಲ್ಲಿ ಇರ್ಬೋದು, ಅದನ್ನ ಅಷ್ಟೇ 2 ಮಾತನ್ನು ಹೇಳಕ್ ಇಷ್ಟಪಡ್ತೀನಿ.